ही किया क्योंकि जो वर्तनी गलत लिखे थे और अध्यापक ने इशारा कर कर जो वर्तनी सही करने के लिए कहते हैं, फिर भी गांधी जी ने ये नहीं करते हैं. ಸೊ ಶಿಕ್ಷಕರು ಏನು ಮಾಡ್ತಾರಪ್ಪ ಅಂದರೆ ಅವರು ಒಂದು ಕಣ್ಣು ಇಶಾರೆ ಮಾಡಿ ಏನೋ ಒಂದು ಸಂಕೇತವನ್ನು ಮಾಡಿ ಹೇಳ್ತಾರೆ, ನೀನು ತಪ್ಪು ಬರ್ದಿದ್ದನ್ನು ಸರಿಪಡಿಸ್ಕೊ ಅಂತ. ಆದರೂ ಗಾಂಧೀಜಿ ಆ ಥರ ಮಾಡಲಿಲ್ಲ. ಹಿಜ್ಜೆ ಕಿ ಗಲ್ತಿ ಕೆ ಕಾರಣ ಮೋಹನ್ ಕೋ ಬುದ್ಧು ಮಾನಾ ಗಯಾ. ಆ ಒಂದು ವರ್ತನಿ ಮಾತ್ರ ಒತ್ತಕ್ಷರದ ಒಂದು ತಪ್ಪಿನ ಕಾರಣಕ್ಕಾಗಿ ಸೊ ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ ಅವರನ್ನು ಬುದ್ಧು ಅಂದರೆ ಮೂರ್ಖ ಅಂತ ಅಂತಾರೆ. ಕಿಂತು ಉನೇ ಬುರಾ ನ ಲಗ. ಆದರೂ ಅವರಿಗೆ ಏನಪ್ಪ ಅಂದ್ರೆ ಬುರಾ ಅಂದರೆ ಕೆಟ್ಟದ್ದು, ಸೊ ಅವರಿಗೆ ಕೆಡಕ್ ಅನಿಸೋದಿಲ್ಲ. ಉನೇ ಇಸ್ ಬಾತ್ ಕಿ ಖುಷಿ ಥಿ ಕಿ ಉನ್ಹೋನೆ ಚೋರಿ ಕಾ ರಾಸ್ತಾ ನಹಿ ಅಪ್ನಾಯ. ಖುಷಿ ಅಂದರೆ ಸಂತೋಷ, ಚೋರಿ ಅಂದರೆ ಕಳ್ಳತನ, ರಾಸ್ತಾ ಅಂದರೆ ಮಾರ್ಗ. ಆದರೆ ಅವರಿಗೆ ಈ ಮಾತದ ಒಂದು ಬಹಳಷ್ಟು ಖುಷಿ ಇತ್ತು, ಸಂತೋಷ ಇತ್ತು. ಏನಪ್ಪ ಅಂದ್ರೆ ನಾನು ಕಳ್ಳತನದ ಮಾರ್ಗವನ್ನು ನಾನು ಹಿಡಿಯಲಿಲ್ಲ. ಉನ್ಕಿ ಸತ್ಯಪ್ರಿಯತಾ ಯಹಿ ಸೆ ಶುರು ಹಿ. ಅಂದರೆ ಮಹಾತ್ಮ ಗಾಂಧೀಜಿಯವರು ಸತ್ಯಪ್ರಿಯತ ಅಂದರೆ ಸತ್ಯದ ಒಂದು ಪಾಲನೆ, ಸತ್ಯದ ಬಗ್ಗೆ ಇರ್ತಕ್ಕಂಥ ಪ್ರೀತಿ ಸೊ ಚಿಕ್ಕ ವಯಸ್ಸಿನಿಂದ ಏನಾಯ್ತಪ್ಪ ಅಂದರೆ ಪ್ರಾರಂಭ ಆಯಿತು. ಜಿಸ್ನೆ ಉನ್ನೆ ಆಗೆ ಮಹಾತ್ಮ ಬನಾಯ. ಇದೇ ಒಂದು ಹಾದಿ, ಇದೇ ಒಂದು ಚಿಕ್ಕ ವಯಸ್ಸಿನ ಒಂದು ಕೆಲಸ ದೊಡ್ಡವರಾದ ಮೇಲೆ ಗಾಂಧೀಜಿಯವರನ್ನು ಮಹಾತ್ಮ ಅಂತಕ್ಕಂಥ ಒಂದು ದೊಡ್ಡ ಪದವಿಗೆ ಏನು ಮಾಡುತ್ತಪ್ಪ ಅಂದರೆ ಕೊಂಡೊಯ್ತು. श्रवण पितृभक्ति नाटक पढ़कर उन्होंने निश्चय किया कि मुझे भी श्रवण कुमार जैसे बनना चाहिए. ಶ್ರವಣ ಪಿತೃಭಕ್ತಿ ಅಂತಕ್ಕಂಥ ಒಂದು ನಾಟಕ ಇದೆ. ಸೊ ಅದು ಹರಿಶ್ಚಂದ್ರ ನಾಟಕ. ಸೊ ಈ ನಾಟಕವನ್ನು ಓದಿದ ನಂತರ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಒಂದು ನಿರ್ಧಾರ, ನಿಶ್ಚಯ ಅಂದರೆ ನಿರ್ಧಾರಕ್ಕೆ ಬರ್ತಾರೆ. ಏನಪ್ಪ ಅಂದರೆ ಮುಜೆ ಬಿ ಶ್ರವಣ್ ಕುಮಾರ್ ಜೈಸಾ ಬನ್ನಾ ಚಾಹಿಯೆ. ನಾನು ಕೂಡ ಶ್ರವಣ ಕುಮಾರ್ ಹಾಗೆ ಆಗಬೇಕು ಅಂತಕ್ಕಂಥ ಒಂದು ಮನಸ್ಸು ಯಾವಾಗ ಬರ್ತದಪ್ಪ ಅಂದರೆ ಶ್ರವಣ ಪಿತೃಭಕ್ತಿ ಅಂತ ಒಂದು ನಾಟಕ ಓದಿದ ಮೇಲೆ. हरिश्चंद्र नाटक देखकर उन्होंने सोचा कि हर एक को हरिश्चंद्र की तरह संकट सहकर भी सच्चाई का पालन करना चाहिए. ಶ್ರವಣ ಪಿತೃಭಕ್ತಿ ನಾಟಕವನ್ನು ಓದಿದ ನಂತರ ಶ್ರವಣ ಕುಮಾರ್ ಆಗ್ಬೇಕನ್ಸಿತ್ತು. ಆದರೆ ಹರಿಶ್ಚಂದ್ರ ನಾಟಕವನ್ನು ನೋಡಿದ ನಂತರ ಅವರು ಹೀಗಂತಾರಪ್ಪ ಅಂದರೆ ಹರಿಶ್ಚಂದ್ರ ಕಿ ತರಹ ಸಂಕಟ್ ಸಹಕರ ಬಿ. ಹರಿಶ್ಚಂದ್ರ ಏನು ಮಾಡ್ತಾರಪ್ಪ ಅಂದರೆ ಎಷ್ಟೋ ಒಂದು ಸಂಕಟದ ಸಮಸ್ಯೆಗಳ ನಡುವೆನೂ ಕೂಡ ಏನು ಮಾಡ್ತಾನಪ್ಪ ಅಂದರೆ ಸತ್ಯದ ಪಾಲನೆಯನ್ನು ಮಾಡ್ತಾನೆ, ಸತ್ಯದ ಹಾದಿಯನ್ನು ಹಿಡಿತಾನೆ, ಸತ್ಯಕ್ಕೆ ಜಯವನ್ನು ತಂದು ಕೊಡ್ತಾನೆ. ಈ ಥರನಾಗಿ ನಾನು ಏನು ಮಾಡಬೇಕು, ಹರಿಶ್ಚಂದ್ರ ನಾಟಕವನ್ನು ನೋಡಿ ಹರಿಶ್ಚಂದ್ರನ ಥರದಾಗಿ ಎಷ್ಟೋ ಒಂದು ಸಂಕಟಗಳನ್ನು ಬಂದು ನಾನು ಸಹನೆ ಮಾಡಿ ಕೂಡ ಜೀವನದಲ್ಲಿ ಸತ್ಯವನ್ನೇ ಪಾಲನೆ ಮಾಡಬೇಕು ಅಂತಕ್ಕಂಥದ್ದು ಅವರು ಕಂಡುಕೊಳ್ತಾರೆ. ಉನ್ಕ ಯಹ ನಿಶ್ಚಯ ದೃಢ ಹುವ. ಇವೆಲ್ಲ ಏನಾಗುತ್ತಪ್ಪ ಅಂದರೆ ಜೀವನದಲ್ಲಿ ಬಹಳಷ್ಟು ದೃಢವಾಗ್ತದೆ, ಬಹಳಷ್ಟು ಪ್ರಭಾವವನ್ನು ಅವರ ಜೀವನದಲ್ಲಿ ಬೀಳ್ತದೆ ಗಾಂಧೀಜಿಯವರ ಮೇಲೆ. बचपन के इस उम्र सत्य प्रेम ने ही आगे उन्हें सत्य तपस्वी बनाया. ಸೊ ಚಿಕ್ಕ ವಯಸ್ಸಿನಲ್ಲಿ ಏನೆಲ್ಲ ಈ ಸತ್ಯದ ಬಗ್ಗೆ ಒಂದು ಪಾಲನೆಯನ್ನು ಮಾಡ್ತಕ್ಕಂಥ ಒಂದು ಸತ್ಯವಾದತೆ ಇತ್ತು, ಸೊ ಅದೇ ಅವರಿಗೆ ಏನು ಮಾಡ್ತಪ್ಪ ಅಂದ್ರೆ ಸತ್ಯ ತಪಸ್ವಿ ಅಂತಕ್ಕಂಥದ್ದು ಒಂದು ಮಾರ್ಗಕ್ಕೆ, ಒಂದು ಹಂತಕ್ಕೆ ಅದನ್ನು ಒಯ್ತು. ಸೊ ಇದೇ ಒಂದು ಏನಪ್ಪ ಅಂತಂದರೆ ಶ್ರವಣ ಪಿತೃಭಕ್ತಿ ಅಂತಕ್ಕಂಥ ಒಂದು ಪುಸ್ತಕವನ್ನು ಓದಿದ ನಂತರ ಸೊ ಅವರು ಏನು ಮಾಡ್ತಾರಪ್ಪ ಅಂದರೆ ಮಹಾತ್ಮ ಗಾಂಧೀಜಿಯವರು ಸೊ ನಾನು ಕೂಡ ಶ್ರವಣ ಕುಮಾರನ ಹಾಗೆ ಏನು ಮಾಡಬೇಕು, ಆಗಬೇಕು ಅಂತಕ್ಕಂಥ ಜೀವನದ ಮೇಲೆ ಅವರ ಪ್ರಭಾವವನ್ನು ಬೀರುತ್ತೆ. ಮುಂದೆ ಇದೆ ಏಕ್ ಔರ್ ಘಟನಾ ಹೇ. ಇನ್ನೊಂದು ಘಟನೆ ಇದೆ. ಏನು, ಗಾಂಧೀಜಿ ಕೆ ಭಾಯಿನೇ 25 ರೂಪಾಯಿ ಕರ್ಜ್ ಲಿಯಾ ಥಾ. ಸೊ ಗಾಂಧೀಜಿಯವರ ಸಹೋದರ ಏನು ಮಾಡಿದ್ರಪ್ಪ ಅಂದ್ರೆ ಕರ್ಜ್ ಅಂದರೆ ಸಾಲ. ಎಷ್ಟು ಸಾಲ ತೊಗೊಂಡಿದ್ರು? 25 ರೂಪಾಯಿಗಳ ಒಂದು ಸಾಲವನ್ನು ತೆಗೆದುಕೊಂಡಿದ್ರು. भाई के हाथ के सोने के कड़े से 1 तोला सोना काट कर कर्ज चुकाया गया. ಈ ಒಂದು ಸಾಲವನ್ನು ಅವ್ರು ತೀರಿಸೋ ಸಲುವಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಅವರ ಒಂದು ಅಣ್ಣನ ಕೈಯಲ್ಲಿ ಒಂದು ಬಂಗಾರದ ಬಳೆ ಇತ್ತು. ಆ ಬಳೆಯಲ್ಲಿರ್ತಕ್ಕಂಥ 1 ತೊಲೆ ಬಂಗಾರವನ್ನು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಕಟ್ ಮಾಡಿ ಆ ಒಂದು ಸಾಲವನ್ನು ಅವರು ತೀರಿಸಿದ್ರು. ಗಾಂಧಿ ಕೋ ಇಸ್ ಚೋರಿ ಕೆ ಕಾಮ್ ಸೆ ಬಹುತ್ ದುಃಖ ಹುವಾ. ಸೊ ಗಾಂಧೀಜಿಯವ್ರಿಗೆ ಏನಾಗ್ತದಪ್ಪ ಅಂದ್ರೆ ಈ ಒಂದು ತುಡುಗದ ಕೆಲಸ, ಒಂದು ಕಳ್ಳತನದ ಕೆಲಸ ಬಹಳಷ್ಟು ದುಃಖಿತರನ್ನಾಗಿ ಮಾಡುತ್ತೆ. ಉನ್ಹೋನೆ ನಿಶ್ಚಯ ಕಿಯಾ ಕಿ ಭವಿಷ್ಯ ಮೈ ಕಭಿ ಚೋರಿ ನಹಿ ಕರುಂಗಾ. ಅವಾಗ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ನಿಶ್ಚಯ ಮಾಡ್ತಾರೆ, ನಿರ್ಧಾರ ಮಾಡ್ತಾರೆ, ಭವಿಷ್ಯ ಅಂದ್ರೆ ಮುಂದಿನ ದಿನಗಳಲ್ಲಿ ನಾನು ಯಾವತ್ತಿಗೂ ಕೂಡ ಚೋರಿ ಅಂದ್ರೆ ಕಳ್ಳತನ ಮಾಡುವುದಿಲ್ಲ ಅಂತಕ್ಕಂಥ ನಿರ್ಧಾರಕ್ಕೆ ಬರ್ತಾರೆ. ಪಿತಾಸೆ ಮಾಫಿ ಮಾಗ್ನೆ ಕಿ ಬಾತ್ ಸೋಚಿ. ಇಷ್ಟೆಲ್ಲ ಒಂದು ಘಟನೆ ಆದ ನಂತರ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ತಂದೆಗೆ ಮಾಫಿ ಅಂದ್ರೆ ಕ್ಷಮೆ, ಓಕೆ, ಸೊ ಅವರಿಗೆ ಕ್ಷಮೆಯನ್ನು ಕೋರ್ಲಿಕ್ಕೆ ಏನು ಮಾಡ್ತಾರಪ್ಪ ಅಂದರೆ ವಿಚಾರವನ್ನು ಮಾಡ್ತಾರೆ. ಯಾರು? ಗಾಂಧೀಜಿ. ಸೊ ಇದು 25 ರೂಪಾಯಿಗಳ ಸಾಲ ಅವರ ಒಂದು ಸಹೋದರವನ್ನು ಮಾಡಿದರು. ಆ 25 ರೂಪಾಯಿಗಳ ಸಾಲವನ್ನು ತೀರಿಸೋ ಸಲುವಾಗಿ ಏನು ಮಾಡಿದಪ್ಪ ಅಂದ್ರೆ ಅವರ ಕೈಲಿರ್ತಕ್ಕಂಥ ಬಳೆಯಲ್ಲಿರ್ತಕ್ಕಂಥ 1 ತೊಲೆ ಬಂಗಾರವನ್ನು ಏನು ಮಾಡ್ತಾರಪ್ಪ ಅಂದರೆ ಕತ್ತರಿಸಿ ಆ ಸಾಲವನ್ನು ಅವ್ರು ಏನು ಮಾಡಿದರು, ತೀರಿಸಿದ್ರು.
ಸೊ ಇದರಿಂದ ಬಹಳಷ್ಟು ಗಾಂಧೀಜಿಯವರಿಗೆ ಕಳ್ಳತನದ ಬಗ್ಗೆ ದುಃಖಿತರಾಗ್ತಾರೆ. ಸೊ ಜೀವನದಲ್ಲಿ ಎಂದೂ ಕೂಡ ಇನ್ನು ಮುಂದೆ ನಾನು ಕಳ್ಳತನ ಮಾಡೋದಿಲ್ಲ ಅಂತಕ್ಕಂತ ಹೇಳ್ತಾರೆ. ಸೊ ಇದಕ್ಕಾಗಿ ಅವರು ತಂದೆಗೆ ಒಂದು ಪತ್ರವನ್ನು ಬರೀಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ, ನಿರ್ಧಾರಕ್ಕೆ ಬರ್ತಾರೆ. ಪಿತಾಕೆ ಸಾಮ್ನೆ ಜಾನೆ ಕಿ ಹಿಮ್ಮತ್ ನ ಹುಯಿ. ಇಷ್ಟೆಲ್ಲ ಆಗಿ ತಂದೆ ಹತ್ರ ಹೋಗ್ಬೇಕಂತಾರೆ, ಆದರೆ ಹಿಮ್ಮತ್ ಅಂದ್ರೆ ಧೈರ್ಯ, ಸಾಹಸ. ಅವರು ತಂದೆ ಬಳಿ ಹೋಗ್ತಕ್ಕಂಥ ಸಾಹಸ ತೋರ್ಲಿಲ್ಲ ಗಾಂಧೀಜಿ. ಸಾರಿ ಘಟನಾ ಪತ್ರ ಮೇ ಲಿಖಕರ್ ಗಾಂಧಿ ನೇ ಪಿತಾ ಸೆ ಸಜಾ ಮಾಂಗಿ. ಎಲ್ಲ ಈ ಘಟನೆಯನ್ನು ಏನು ಮಾಡ್ತಾರಪ್ಪ ಅಂದ್ರೆ ವಿವರಣೆಯನ್ನು ಮಾಡೋ ಸಲುವಾಗಿ ಒಂದು ಪತ್ರವನ್ನ ಬರೀತಾರೆ. ಸೊ ಪತ್ರದಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಸಜಾ ಅಂದ್ರೆ ಶಿಕ್ಷೆ. ಸೊ ಇಷ್ಟೆಲ್ಲ ನಾನು ತಪ್ಪು ಮಾಡಿದ್ದೀನಿ, ನನಗೆ ಶಿಕ್ಷೆ ಕೊಡಿ ತಂದೆ ಅಂತ ಗಾಂಧೀಜಿ ಏನು ಮಾಡ್ತಾರಪ್ಪ ಅಂದ್ರೆ ಪತ್ರ ಬರೀತಾರೆ. ಪತ್ರ ಪಡ್ಕರ್ ಪಿತಾಕಿ ಆಂಕೆ ಭರ್ ಆಯಿ. ಮಗ ಬರೆದಿರ್ತಕ್ಕಂಥ ಪತ್ರವನ್ನು ಓದಿದ ಮೇಲೆ ತಂದೆ ಕರಮ್ಚಂದ್ನ ಕಣ್ಣೀರಲ್ಲಿ ಏನಾಗ್ತಾವಪ್ಪ ಅಂದ್ರೆ ನೀರು ತುಂಬ್ಕೋತಾವು. ಗಾಂಧೀಜಿನೇ ಹಮೇಶಾ ಕೆ ಲಿಯೆ ಚೋರಿ ಕಿ ಆದತ್ ಛೋಡ್ ದಿ. ಇದೇ ಒಂದು ಹಂತದಿಂದ ಏನು ಮಾಡ್ತಾರಪ್ಪ ಅಂದ್ರೆ ಗಾಂಧೀಜಿ ಅವರು ಹಮೇಶಾ ಕೆ ಲಿಯೆ ಮುಂದೆಂದಿಗೂ ಕೂಡ ಏನು ಮಾಡಬಾರ್ದಪ್ಪ ಅಂದ್ರೆ ಚೋರಿ ಅಂದ್ರೆ ಕಳ್ಳತನ, ಆದತ್ ಅಂದ್ರೆ ಹವ್ಯಾಸ, ಛೋಡ್ದಿ ಅಂತಂದ್ರೆ ಬಿಟ್ಟು ಬಿಡ್ತಾರೆ. ಮುಂದೆ ಭವಿಷ್ಯದಲ್ಲಿ ಕಳ್ಳತನವನ್ನು ಮಾಡ್ತಕ್ಕಂಥ ಅಭ್ಯಾಸವನ್ನು ಬಿಟ್ಬಿಡ್ತಾರೆ ಗಾಂಧೀಜಿಯವರು ಈ ಘಟನೆಯಿಂದ ನೊಂದಿಸಿಕೊಂಡು. ಪಿತಾಕೆ ಆಂಸು ದೇಕರ್ ಗಾಂಧಿ ಕೋ ವಿಶ್ವಾಸ ಹೋ ಗಯಾ ಕಿ ಪಿತಾನೆ ಮುಜೆ ಕ್ಷಮಾ ಕರ್ ದಿಯಾ ಹೈ. ಮಗ ಬರೆದಿರ್ತಕ್ಕಂಥ ಪತ್ರವನ್ನು ತಂದೆ ಓದ್ತಾರೆ, ಆದರೂ ಕೂಡ ಅವರಿಗೆ ಅದಕ್ಕೆ ಮರು ಉತ್ತರ ಕೊಡಲಿಕ್ಕೆ ಶಬ್ದಗಳೇ ಇರೋದಿಲ್ಲ. ಆವಾಗ ಆ ಎಲ್ಲ ಪತ್ರನ ಓದಿದ ನಂತರ ತಂದೆ ಕರಮ್ಚಂದ್ರ ಕಣ್ಣೀರಲ್ಲಿ ಏನಾಗಿರ್ತಾವಪ್ಪ ಅಂದ್ರೆ ನೀರು ತುಂಬಿಕೊಂಡಿರ್ತವೆ. ಸೊ ಆವಾಗ ನೀರು ತುಂಬಿದನ್ನು ನೋಡಿ ಗಾಂಧೀಜಿ ಏನು ಮಾಡ್ತಾರಪ್ಪ ಅಂದ್ರೆ ಏನು ತಿಳ್ಕೊಳ್ತಾರೆ, ಪಿತಾನೆ ಮುಜೆ ಕ್ಷಮಾ ಕರ್ ದಿಯಾ ಹೈ. ತಂದೆ ನನಗೆ ಏನು ಮಾಡಿದ್ರು, ಕ್ಷಮಿಸಿ ಬಿಟ್ರು ಅಂತಕ್ಕಂಥ ತಂದೆ ಕಣ್ಣೀರನ್ನು ನೋಡಿ ತಿಳ್ಕೊಳ್ತಾರೆ. ಅಹಿಂಸಾ, ಸತ್ಯ और धर्म के निश्चय ने ಗಾಂಧೀಜಿ ಕೋ ಮಹಾತ್ಮ ಬನಾಯ. ಸೊ ಮುಖ್ಯವಾಗಿ 3 ಅಂಶಗಳು ಇಡೀ ಗಾಂಧೀಜಿಯವರನ್ನ ಮಹಾ ಅಂದ್ರೆ ಆಯ್ತು ದೊಡ್ಡದಾಗಿರ್ತಕ್ಕಂಥ ಆತ್ಮ, ಮಹಾತ್ಮ ಅಂತ ಕರಿತೀವಿ. ಈ ಒಂದು ಮಹಾತ್ಮ ಪದವಿಗೆ ಓದಿರ್ತಕ್ಕಂಥದ್ದು 3 ಮುಖ್ಯ ಗುಣಗಳು: ಅಹಿಂಸೆ, ಸತ್ಯ, ಧರ್ಮಕ್ಕೆ ದೃಢ ನಿಶ್ಚಯ. ಅಹಿಂಸೆ ಆಗಿರಬಹುದು, ಸತ್ಯ ಆಗಿರಬಹುದು, ಧರ್ಮದ ಕುರಿತಾಗಿರ್ತಕ್ಕಂಥ ದೃಢವಾದ ನಂಬಿಕೆ. ಈ 3ನ್ನು ಕೂಡ ಗಾಂಧೀಜಿಯವ್ರಿಗೆ ಏನು ಮಾಡಿತಪ್ಪ ಅಂದ್ರೆ ಮಹಾತ್ಮ ಅಂತಕ್ಕಂಥ ಒಂದು ಪದವಿಗೆ ಏರಿತು. ಇದಕ್ಕಾಗಿ ಭಾರತ ಅಷ್ಟೇ ಅಲ್ಲದೆ ದೇಶ ವಿದೇಶದ ಇವತ್ತು ಸಂಸತ್ ಭವನಗಳಲ್ಲಾಗಿರ್ಬೋದು, ರಾಜ ಕಚೇರಿಗಳಲ್ಲಾಗಿರ್ಬೋದು ಗಾಂಧೀಜಿಯವರ ಭಾವಚಿತ್ರ ಇದೆ. ಗಾಂಧೀಜಿಯವರನ್ನು ಅಲ್ಲಿನೂ ಕೂಡ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಪೂಜೆಯನ್ನು ಮಾಡ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ. ಇದೆಲ್ಲ ಕೂಡ ಭಾರತೀಯರಿಗೆ ಒಂದು ಸಂದ ಒಂದು ಕೀರ್ತಿ, ಗೌರವ ಅಂತ ಹೇಳ್ಬೋದು. ಇಷ್ಟಿತ್ತು ವಿದ್ಯಾರ್ಥಿಗಳೇ ಈ ಪಾಠ. ಇನ್ನು ಪಾಠ ಎಲ್ಲ ಮುಗಿದ ಮೇಲೆ ಕೆಲವೊಂದಿಷ್ಟು ಅಂಶಗಳು ನೀವು ಈ ಪಾಠದ ಬಗ್ಗೆ ನೆನಪಿನಲ್ಲಿ ಇಟ್ಕೊಳ್ಳೇಬೇಕು, ಪರೀಕ್ಷೆಯ ದೃಷ್ಟಿಯಿಂದ ಮತ್ತು ವಿಷಯದ ದೃಷ್ಟಿಯಿಂದ. ಏನೆಲ್ಲ ಇದೆ ಅಂದರೆ ಮಹಾತ್ಮ ಗಾಂಧಿ ಪಾಠ ವ್ಯಕ್ತಿ ಪರಿಚಯ ವಿಧ ಕಾಯಿ. ಮೊಟ್ಟ ಮೊದಲಿಗೆ ಈ ಪಾಠ ಏನಿದೆಪ್ಪ ಅಂದ್ರೆ ವ್ಯಕ್ತಿ ಪರಿಚಯ ವಿಧದಲ್ಲಿ ಇದೆ. ಎರಡನೇದು ಬಂದ್ಬಿಟ್ಟು ಇಸ್ ಪಾಠ ಸೆ ಗಾಂಧೀಜಿ ಕೆ ಸ್ವಭಾವ ಕೆ ಬಾರೆ ಮೇ ಸಮಜ್ ಸಕ್ತೆ. ಈ ಪಾಠವನ್ನು ಓದಿದ ನಂತರ ನಮಗೆ ಸ್ವಭಾವ ಅಂದರೆ ಗುಣ, ಓಕೆ, ಮಹಾತ್ಮ ಗಾಂಧೀಜಿ ಅವರ ಗುಣ, ಸ್ವಭಾವ, ಪ್ರವೃತ್ತಿಯ ಬಗ್ಗೆ ನಮಗೆ ಏನಾಗತ್ತಪ್ಪ ಅಂದರೆ ಗೊತ್ತಾಗತ್ತೆ. ರಾಷ್ಟ್ರಪಿತ ಗಾಂಧೀಜಿ ಕೆ ಪ್ರಯತ್ನ ಸೆ ಹಿ ಭಾರತ್ ಕೋ ಆಜಾದಿ ಮಿಲಿ. ಸೊ ಮಹಾತ್ಮ ಗಾಂಧೀಜಿಯವರು ಎಷ್ಟೋ ಒಂದು ಪ್ರಯತ್ನದ ಫಲವಾಗಿ ಏನಂತಾರೆ ಆಯ್ತಪ್ಪ ಅಂದ್ರೆ ಭಾರತಕ್ಕೆ ಒಂದು ಸ್ವಾತಂತ್ರ್ಯ ಸಿಕ್ಕಿತು. ಅದಕ್ಕಾಗಿ ಭಾರತೀಯರು ಏನು ಮಾಡ್ತಾರಪ್ಪ ಅಂದ್ರೆ ಗಾಂಧೀಜಿಯವರನ್ನು ರಾಷ್ಟ್ರಪಿತ ಅಂತಲೂ ಕೂಡ ಗೌರವಿಸ್ತಾರೆ. ಗಾಂಧೀಜಿ ಕಾ ಪೂರಾ ನಾಮ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಸೊ ಗಾಂಧೀಜಿಯವರ ಪೂರ್ಣ ಹೆಸರು ಬಂದ್ಬಿಟ್ಟು ಮಕ್ಕಳೇ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಂತಕ್ಕಂಥದ್ದು. ಬಚ್ಪನ್ ಮೇ ಎ ಶರ್ಮಿಲೆ ಸ್ವಭಾವಕ್ಕೆ ತೇ. ಚಿಕ್ಕ ವಯಸ್ಸಿನಲ್ಲಿ ಬಹಳಷ್ಟು ನಾಚಿಕೆ ಸ್ವಭಾವದವರಾಗಿದ್ದರು ಮಹಾತ್ಮ ಗಾಂಧೀಜಿಯವರು. ಸಮಯ ಪಾಲನೆ ಹಿ ಇನ್ಕಾ ಜೀವನ ಕಾ ಮುಖ್ಯ ಆದರ್ಶ ರಹಾ ಹೈ. ಸಮಯವನ್ನು ಬಹಳಷ್ಟು ಪಾಲನೆ, ಸಮಯದ ಪಾಲನೆ ಅವರ ಜೀವನದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಆದರ್ಶದ ಗುಣ ಆಗಿತ್ತು. ಶಿಕ್ಷಾ ವಿಭಾಗಕ್ಕೆ ಅಧಿಕಾರಿ ಏಕ್ ದಿನ ನಿರೀಕ್ಷಣೆ ಕೆ ಲಿಯೆ ಸ್ಕೂಲ್ ಆಯೆ. ಶಿಕ್ಷಣ ಇಲಾಖೆ ಅಧಿಕಾರಿಗಳು ಒಂದು ದಿನ ಏನು ಮಾಡ್ತಾರಪ್ಪ ಅಂದ್ರೆ ಶಾಲಾ ತಪಾಸಣೆಗಾಗಂತ ಶಾಲೆಗೆ ಬರ್ತಾರೆ. ಆವಾಗ ಬಂದ ತಕ್ಷಣ ಏನಾಗತ್ತಪ್ಪ ಅಂತಂದರೆ ಅಲ್ಲಿ ಒಂದು 5 ಇಂಗ್ಲೀಷ್ ಭಾಷೆ ಶಬ್ದಗಳನ್ನು ಕೊಡ್ತಾರೆ. ಅದರಲ್ಲಿ ಒಂದು ಶಬ್ದ ಕೆಟಲ್ ಇತ್ತು. ಈ ಕೆಟಲ್ ಶಬ್ದದ ಒಂದು ಒತ್ತಕ್ಷರ ಅವ್ರು ಏನು ಮಾಡಿದ್ರು, ತಪ್ಪಾಗಿ ಬರೆದಿದ್ರು ಗಾಂಧೀಜಿ. ಇದರಿಂದನೇ ಅವರು ಚಿಕ್ಕ ವಯಸ್ಸಿನಿಂದನೇ ಕೂಡ ಗಾಂಧೀಜಿ ಅವರು ಸತ್ಯಪ್ರಿಯತರಾಗಿದ್ದರು. ಹರಿಶ್ಚಂದ್ರ ನಾಟಕ, ಆಮೇಲೆ ಹರಿಶ್ಚಂದ್ರ ಶ್ರವಣ ಪಿತೃಭಕ್ತಿ ಮತ್ತು ಹರಿಶ್ಚಂದ್ರ ಇವೆರಡೂ ಕೂಡ ಮಹಾತ್ಮ ಗಾಂಧೀಜಿಯವರ ಜೀವನದ ಮೇಲೆ ಬಹಳಷ್ಟು ಪ್ರಭಾವ ಬೀರುತ್ತೆ. ಗಾಂಧೀಜಿಯವರ ಸಹೋದರರು 25 ರೂಪಾಯಿಗಳ ಸಾಲವನ್ನು ಮಾಡಿದ್ರು. ಈ 25 ರೂಪಾಯಿ ಸಾಲವನ್ನು ತೀರಿಸಲಿಕ್ಕೆ ಅವರ ಕೈಯಲ್ಲಿರ್ತಕ್ಕಂಥ ಬಳೆಯ 1 ತೊಲೆ ಕಟ್ ಮಾಡಿ ಏನು ಮಾಡಿದ್ರಪ್ಪ ಅಂದ್ರೆ ಅವರು ಸಾಲವನ್ನು ತೀರಿಸಿದ್ರು. ಈ ಎಲ್ಲ ಘಟನೆಗಳ ಕುರಿತಾಗಿರ್ತಕ್ಕಂಥ ಕ್ಷಮೆಯನ್ನು ಕೋರಲು ಗಾಂಧೀಜಿಯವರು ತಮ್ಮ ತಂದೆಗೆ ಪತ್ರವನ್ನು ಬರೆದು ಕ್ಷಮೆಯನ್ನು ಕೇಳ್ತಾರೆ. ಸೊ